ಕುರುಬ ಸಮಾಜಕ್ಕೆ ಸೇರಿದಂಥ ಬೀರದೇವ್ ಅವರು ಮಹಾರಾಷ್ಟ್ರದ ಯಮಗೆ ಗ್ರಾಮದ ಮೂಲದವರು. ಸದ್ಯ ಬೆಳಗಾವಿಯಲ್ಲಿ ಅವರ ತಂದೆ ತಾಯಿ ಮತ್ತು ಅವರ ಮಾವಂದಿರು ಕುರಿ ಕಾಯುತ್ತಾ ಬೆಳಗಾವಿ ನಗರದ ಹೊರವಲಯದಲ್ಲಿದ್ದಾರೆ. ಅವರ ಜೊತೆಗೆ ಬೀರದೇವ್ ಕೂಡ ಕುರಿ ಕಾಯುತ್ತಾ ಬಂದಿದ್ದಾರೆ. UPSC 551ನೇ ರ್ಯಾಂಕ್ ಪಡೆದಾಗ ಬೀರದೇವ್ ಎಲ್ಲಿದ್ದರು? ಆ ಕುರಿ ಮಂದೆಯಲ್ಲೇ ಇದ್ದರು. ಈ ರ್ಯಾಂಕ್ ಪಡೆದಾದ ಮೇಲೆ ಬೀರದೇವ್ ಎಲ್ಲಿದ್ದಾರೆ? ರೈಟ್ ನಾವು ಈ ಕ್ಷಣಕ್ಕೂ ಕೂಡ ಅವರು ತಮ್ಮ ಕುರಿಗಳನ್ನು, ತಮ್ಮ ಪ್ರೀತಿಯ ಕುರಿಗಳನ್ನು ಕಾಯುತ್ತಾ ಬೆಳಗಾವಿ ಹೊರವಲಯದಲ್ಲಿ ಹೊಲ ಗದ್ದೆಗಳಲ್ಲಿ ಈಗಲೂ ಕೂಡ ಓಡಾಡ್ತಾ ಇದ್ದಾರೆ. UPSC ಟಾಪರ್ ಆದಂಥ ಈ ಸಾಧಕ, ಅವರ ಜೀವನ ಚರಿತ್ರೆ ಹೇಗಿದೆ, ಅವರ ಸಾಧನೆಯ ಮೆಟ್ಟಿಲುಗಳು ಹೇಗಿದ್ದಾವೆ, ಏನೆಲ್ಲ ಕಷ್ಟಗಳನ್ನು ಪಟ್ಟು ಅವರು ಈ ಹಂತವನ್ನು ತಲುಪಿದ್ದಾರೆ, ಅವ್ರ ಬಾಯಲ್ಲೇ ಕೇಳೋಣ ಬನ್ನಿ. ನಂದು ಹೆಸರು ಬೀರದೇವ್ ಸಿದ್ದಪ್ಪ ಡೂನೆ. ನಮ್ಮದು ನೇಟಿವ್ ಪ್ಲೇಸ ಯಮಗೆ ವಿಲೇಜಿಂದ ಕಾಗಲ್ ತಾಲೂಕು ಕೊಲ್ಲಾಪುರ ಡಿಸ್ಟ್ರಿಕ್ಟ. ನಮ್ಮ ಪ್ಯಾರೆಂಟ್ಸ್ ಬೋತ್ ನಮ್ಮ ಅವ್ವ ಮತ್ತು ಅಪ್ಪ 2 ಮಂದಿ ಕುರಿ ಕಾಯ್ತಾರು. ಮತ್ತು ಅವ್ರು ಟ್ರೆಡಿಷ್ನಲ್ ಆಕ್ಯುಪೇಷನ್ ಕುರಿ ಕಾಯ್ದೈತಿ. ನಾವು 7ನೇತೆ 8ನೇದಾಗ ಕಾಯ್ದು ಅವ್ರು ಕುರಿನೇ ಕಾಯ್ತಿರು. ನಮ್ಮ ಮತ್ತು ಮಾಮಗಳು ಕುರಿ ಕೂಡಿದ್ದು ಅವಾಗ. ಅದ್ರ ಮುಂದೆ ನಾ ಶಾಲ್ಯಾಗ ಚಲೋ ಇದ್ದು ನಾನು ನಮ್ಮ ಟೀಚರ್ಗಳು, ನಮ್ಮ ಪ್ಯಾರೆಂಟ್ಸ್ಗಳು ಕರ್ಕೊಂಡು ಸಾರಿಗೆ ಹೇಳ್ತಿರಂದ್ರೆ, ನಿಮ್ಮ ಸ್ಟೂಡೆಂಟ್ಗಳು ಬ್ರೈಟ್ ಇದ್ದಾರೆ ಸ್ಟಡಿದಾಗ, ನೀವು ಅವ್ರ ಮೇಲೆ ಫೋಕಸ್ ಮಾಡಬೇಕು. ನಾನು ಅದು ನಮ್ಮ ಅಪ್ಪ 10ನೇದಾಗ ಶಾಲೆ ಕಲ್ತಿದ್ದಾರೆ, ನಮ್ಮ ಅವ ಏನು ಶಾಲೆ ಕಲ್ತಿಲ್ಲ ರೀ ಅಂತ ಅಪ್ಪ ಏನು ನಿರ್ಧಾರ ಮಾಡಿರು, ಈಗ ಏನಿಲ್ಲ ಕುರಿ ಬಿಟ್ಬಿಡುನು ಮತ್ತು ಊರಾಗ ಶಿಫ್ಟ್ ಮಾಡೋನು, ಯಾಕೆ ಹುಡುಗರು ಶಾಲೆಗೆ ಪಿಲಿಗೆ ಹಾಕೋದೈತಿ ಅಂತ ನಮ್ಮ ಕುರಿಗಳೆಲ್ಲ ಮಾಮನ ಕಡೆ ಬಿಟ್ಬಿಟ್ಟು ಅವ್ರು ಊರಾಗ ಶಿಫ್ಟ್ ಮಾಡಿದ್ರು. ಅಂದರೆ ಹಂಗೆ ಸಡನ್ ಚೇಂಜ್ ಆಫ್ ಆಕ್ಯುಪೇಷನ್ ಆಯಿತು. ಕುರಿದಿಂದ ನಮಗೆ ರಿಸೋರ್ಸ್ ಸಿಗ್ತಿತ್ತು. ಅವಾಗ 100 ಅಂತ ಕುರಿದ್ದು ನಮ್ಮ ಅಂತ. ಅಲ್ಲಿಂದ ಮುಂದೆ ನಾವು 8ನೇದಕ್ಕೆ ಶಿಫ್ಟ್ ಆದ್ಬೇಕಾ, 8ನೇದಿಂದ 12ನೇ ತನಕ ಇಕಾನಮಿಕ್ ಹಾರ್ಡ್ಶಿಪ್ ಬಂದು ನಮ್ಮ ಫ್ಯಾಮಿಲಿದಾಗ. ಯಾಕೆ ಅರ್ನಿಂಗ್ ಸೋರ್ಸ್ ಕಡಿಮೆ ಇತ್ತು ಮತ್ತು 1 ಎಕರೆ ಹೊಲ ಇತ್ತು. 1 ಎಕರೆ ಹೊಲದಾಗ 10 ಸಸ್ಟೈನ್ ಮಾಡೋದು ಭಾಳ ಡಿಫಿಕಲ್ಟ್ ಇತ್ತು. ಸೊ ಅಂದ್ರೆ 5 ವರ್ಷ ಭಾಳ ಡಿಫಿಕಲ್ಟ್ ಇತ್ತು. ಅಂದ ಮುಂದೆ ನಮ್ಮ ಅಣ್ಣಗ ಅಂದ್ರೆ ವಾಸುದೇವ ಬೇಸಾಯ ಆಗೋದು ಭಾಳ ಇಷ್ಟ ಇತ್ತು. ಖರೆ ಇಕಾನಮಿಕ್ ಹಾರ್ಡ್ಶಿಪ್ ಫ್ಯಾಮಿಲಿದು ಭಾಳ ಇತ್ತು, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಭಾಳ ಇತ್ತು ಮತ್ತು ಅರ್ನಿಂಗ್ ಸೋರ್ಸ್ ಏನಿಲ್ಲಾಗಿತ್ತಲ್ಲ ರೀ. ಅಣ್ಣನ ಅವ್ರದ್ದು ಬೇಸಾಯ ಆಗೋದು ಸ್ವಪ್ನ ನನ್ನ ಸಲುವಾಗಿ ಬ್ಯಾಡ್ ಬಿಟ್ಟರು ಮತ್ತು ಇಂಡಿಯನ್ ಆರ್ಮಿ ಜಾಯಿನ್ ಮಾಡಿರು. ಸೊ ಅಂತ ಅಂದರೆ ಹೆಂಗೆ ಅದು ಫೈನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಣ್ಣನ ಮೇಲೆ ಶಿಫ್ಟ್ ಆಯಿತು. ಅಂದ್ರೆ ನನ್ನದ ಮೇಲೆ ಏನು ಫೈನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಲ್ಲಾಗಿತ್ತು ರೀ. ಸೊ ಅಣ್ಣ ನಂಗೆ ಒಂದೇ ಮಾತು ಹೇಳ್ತಿದ್ದು, ಈಗ ನಿಂಗೆ ಅಂದ್ರೆ ಮನಿದೇನು ಜವಾಬ್ದಾರಿ ಇಲ್ಲ, ನೀವು ಬರೀ ಸ್ಟಡಿ ಮೇಲೆ ಫೋಕಸ್ ಮಾಡಬೇಕು. ಸೊ ಅಣ್ಣ ಅದು ಅಂದರೆ ಹೆಂಗೆ ಯಾರು ಈಗ ನಂಗೆ ಇಕಾನಮಿಕ್ ರೆಸ್ಪಾನ್ಸಿಬಿಲಿಟಿ ತೊಗೋತಾರೆ ಅಂದ್ರೆ ನಾವು ಚಲೋ ಓದಬೇಕಿತ್ತು. ಅದು ನಂಗೆ ಹೆಲ್ಪ್ ಆಯಿತು. ಮತ್ತು ನಂಗೆ ಕಾಲೇಜ್ ಇದ್ದಾಗ ಚಲೋ ಮಂದಿ ಮುಂದೆ ಬಂದರು. CSR ಥ್ರೂ 2-3 ಕಂಪ್ನಿಗಳು ಮುಂದೆ ಬಂದರು, ಅವ್ರು ಹೆಲ್ಪ್ ಮಾಡಿದ್ರು. ಅದೇ ಎಲ್ಲ ಗೋಷ್ಠಿಗಳು ಮುಂದೆ ಬಂತು, ನಂಗೆ ಅದು ಹೆಲ್ಪ್ ಆಯಿತು UPSCದಾಗ ಸಕ್ಸಸ್ ಮಾಡೋಕ್ಕೆ.